ಹಾಯ್ ಹಲೋ ನಮಸ್ತೆ. ನಾನು ನಿಮಗಿಂತ ಸಕ್ರಾಯಪಟ್ಟಣ. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಭೇಟಿ ಕೊಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಸಂಪೂರ್ಣ ನೋಡಿ. ನಾನಿವತ್ತು ಕ್ಯಾಬೇಜ್ ತಗೊಂಡಿದ್ದೀನಿ. ಕ್ಯಾಬೇಜ್ ಮಸಾಲ ಗ್ರೇವಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ಗಂತೂ. ನೋಡಿ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ನೋಡಿ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡು ನೀಟಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಇದು ಬಿಸಿ ನೀರಲ್ಲಿ ಹಾಕ್ಕೊಂಡು ಒಂದು 2 ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಹುಳ ಇರುತ್ತೆ, ಸತಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಒಂದೊಂದು ಒಂದರಲ್ಲಿ ಇರುತ್ತೆ, ಒಂದರಲ್ಲಿ ಇರೋದಿಲ್ಲ. ನಾನಿಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ನೀಟಾಗೆ ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಜಾರಲ್ಲಿ. ನೆಕ್ಸ್ಟ್ ಇನ್ನೊಂದರಲ್ಲಿ ನಾನು ಟೊಮೊಟೊನ ಒಂದು 5ರಿಂದ 6 ಟೊಮೊಟೊ ತೊಗೊಂಡಿದ್ದೀನಿ. ದಪ್ಪ ದಪ್ಪ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಇದನ್ನು ಸಹ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಆಮೇಲೆ 1-2 ಗೋಡಂಬಿ, ಸ್ವಲ್ಪ ಕಾಯಿ ಮತ್ತು ಪಲಾವ್ ಎಲೆನ ಸಹ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸಹ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ನನಗೆ ಇಷ್ಟು ಸಾಕು ಇದು ಗ್ರೇವಿ ಮಾಡೋದಕ್ಕೆ. ಆಯಿತಾ. ಈ ಗ್ರೇವಿಗೆ ನಾನಿಲ್ಲಿ ಸೋಯಾ ಬೀನ್ನ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಬಿಸಿ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಳ್ತೀನಿ. ಇಲ್ಲಿ ನಾನು ಒಗ್ಗರಣೆಗೆ ಸಹ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು, ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇದಕ್ಕೆ ಒಂದು 5ರಿಂದ 6 ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದಾದ ನಂತರ ನೆಕ್ಸ್ಟು ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಒಗ್ಗರಣೆಗೆ. ನೋಡಿ ಈ ಥರ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೆಳಗ್ಗೆ ನನಗೆ 7 ಗಂಟೆಗೆಲ್ಲ ಟಿಫನ್ ರೆಡಿ ಆಗಬೇಕು. ನೋಡಿ ನಾನು 6 ಗಂಟೆಗೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಂಗೆ ಮತ್ತೆ ಟೈಮ್ ಸಿಗೋದಿಲ್ಲ. ನಾನು ಶಾಪ್ಗೆ ಹೋಗೋದ್ರಿಂದ ನನಗೆ ಟೈಮ್ ಸಿಗೋಲ್ಲ. ನನ್ನ ಪಾಪು ಹೋಗೋದ್ರೊಳಗೆ ನಾನು ತಿಂಡಿ ಎಲ್ಲ ಮುಗಿಸ್ಬಿಡ್ಬೇಕು. ಹಾಗಾಗಿ 6 ಗಂಟೆ ಟೈಮ್ ಒಳಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮಸಾಲದ. ಮತ್ತು ಮಧ್ಯಾಹ್ನ ಲಂಚ್ಗೂ ಸಹ ಆಗುತ್ತೆ ಅಂಥೇಳಿ ಎರಡಕ್ಕೂ ಮಾಡ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಹಾಕ್ಕೊಂಡು ಈಗ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದನ್ನು. ಇದು ತುಂಬ ಟೇಸ್ಟ್ ಕೊಡುತ್ತೆ. ನಾನು ತುಂಬ ಟೈಮ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಒಂದೇ ಥರ ಪಲ್ಯ ಅದು ಇದು ಮಾಡಿಕೊಂಡ್ರೆ ಅಷ್ಟೊಂದು ಇದಿರಲ್ಲ. ಒಂದೇ ಥರ ಈ ಥರ ಗ್ರೇವಿ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟು ಮಸಾಲ ಪೇಸ್ಟ್ ಮಾಡಿದ್ನಲ್ಲ, ಆ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಜೊತೆಗೆ. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು. ಈಗ ಫಸ್ಟೇ ಅದೇನು ಕ್ಯಾಬೇಜ್ ಎಲ್ಲ ಏನು ಹಾಕೋದು ಬೇಡ. ಈ ಥರ ಈರುಳ್ಳಿಗೆ ಹಸಿ ವಾಸನೆ ಹೋಗೋವಂಥ ಮಸಾಲೆನ ಫಸ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ಥರ ನೀಟಾಗಿ ಅದನ್ನು ಹುರ್ಕೊಳ್ಬಿಡೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಾವು ಹಸಿದೇ ಹಾಕಿರ್ತೀವಲ್ಲ, ಏನು ಹುರಿದಾಕಿರೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಬಟ್ ಆರಾಮ ಸಹ ಚೆನ್ನಾಗಿ ಇದರಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಾನಿಲ್ಲಿ ಟೊಮೊಟೊ ಎತ್ತಿಟ್ಟಿದ್ನಲ್ಲ, ಆ ಟೊಮೊಟೊ ಸಹ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಟೊಮೊಟೊ ಸಹ ಆ್ಯಡ್ ಮಾಡ್ಕೊಳ್ತೀನಿ ಪೇಸ್ಟ್ನ. ಅದು ಹಾಗೆ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಗ್ರೇವಿ ಮಾಡ್ತಿರೋದ್ರಿಂದ ನಾವು ಈ ಥರ ಪೇಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಇದು ಹಾಕಿದ ನಂತರ ಇದನ್ನು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಕಲರ್ ಚೇಂಜ್ ಆಗಬೇಕು. ಕಲರ್ ತುಂಬ ಚೆನ್ನಾಗಿ ಆಗುತ್ತೆ. ಇದೊಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಸಹ ನಾವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೋಡಿ ನನಗೆ ಒಂದು 5 ನಿಮಿಷ ಕುದ್ದಾಯಿತು. ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಬೆಂದಿದೆ ಅದು ಮಸಾಲೆ ಎಲ್ಲ. ಟೊಮೊಟೊ ಮತ್ತು ಮಸಾಲೆದು ಎರಡೂ ಸಹ ಚೆನ್ನಾಗಿ ಬೆಂದಿದೆ ನನಗೆ. ಈಗ ನಾನು ಈ ಟೈಮಲ್ಲಿ ನಾನು ಅವರೆಕಾಳನ್ನ, ಅಂದರೆ ಇದ್ರ ಬದಲು ನೀವು ಬಟಾಣಿ ಯೂಸ್ ಮಾಡ್ಕೋಬೇಕು. ನಾನು ಇಲ್ಲಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಸೋಯಾ ಚಂಕ್ಸ್ನ ನಾನಿಲ್ಲಿ ನೆನೆಸಿಟ್ಟಿದ್ನಲ್ಲ, ಅದನ್ನ ಸಹ ನಾನು ಸೋಯಾ ಚಂಕ್ಸ್ನ ನೀರಲ್ಲಿ ಹಿಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ವಾಶ್ ಮಾಡಿಕೊಂಡು. ಅದಂತರ ಇಲ್ಲಿ ಕ್ಯಾಬೇಜ್ ಇಟ್ಟಿದ್ನಲ್ಲ, ಹೂಕೋಸು ಸಹ ನಾನಿಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ.
ಈ ಟೈಮಲ್ಲಿ ಅದು ಮಸಾಲ ಕುದ್ದ ನಂತರನ ಹಾಕ್ಕೊಂಡ್ರೆ ಮಸಾಲ ಸಹ ಹಿಡಿಯುತ್ತೆ. ಈ ಟೈಮಲ್ಲಿ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೂ ಸರಿಯಾಗುತ್ತೆ. ಹಾಗಾಗಿ ನಾನು ಈ ಟೈಮಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಥರ ಆಗುತ್ತೆ. ಆಮೇಲೆ ಬಟ್ ಆ ಮಸಾಲೆ ಸಹ ಸ್ಮೆಲ್ಲೆಲ್ಲ ಹೋಗಿರೋದಿಲ್ವಲ್ಲ, ಅಷ್ಟು ಇದು ಬರಲ್ಲ. ಈ ಟೈಮ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು 2 ಥರನೂ ಮಾಡಿ ನೋಡಿದ್ದೀನಿ, ಹಾಗಾಗಿ ಇದು ತುಂಬ ಟೇಸ್ಟ್ ಕೊಡ್ತು. ಹಾಗಾಗಿ ನಿಮ್ಮ ಜೊತೆ ಈ ಥರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಅದೆಷ್ಟು ಬೇಕಾಗುತ್ತೋ ನೋಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ ನಂತರ ನಾವಿಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಆಯಿತು. ಮಿಕ್ಸ್ ಆದ ನಂತರ ನಾವಿಲ್ಲಿ ಪೇಸ್ಟ್ ಮಾಡಿಕ್ಕಿದ್ದು ಫಸ್ಟ್ ಮಸಾಲೆ ಇದಿತ್ತಲ್ಲ, ಕಾಯಿ, ಗೋಡಂಬಿ, ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡು ಪಲಾವ್ ಎಲೆ ಇಟ್ಟಿದ್ವಾ, ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡಿದ ಗ್ರೈಂಡ್ ಮಾಡಿದ್ದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಈಗ ನಮಗೆ ಅದಕ್ಕೆಷ್ಟು ಗ್ರೇವಿಗೆ ಹದವಾಗಿ ಎಷ್ಟು ಬೇಕೋ ಅಷ್ಟನ್ನು ಸಹ ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಬಟ್ಟು ಜಾರ್ ತೊಳೆದ ನೀರನ್ನ 2 ಜಾರ್ ತೊಳೆದ ನೀರನ್ನ ಸಹ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗಿಷ್ಟು ಗ್ರೇವಿ ಗಟ್ಟಿ ಬಂದರೆ ಸಾಕಾಗಿರುತ್ತೆ, ಹಾಗಾಗಿ ನಾನು ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ಅದು ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ, ಗ್ರೇವಿ ಟೈಪಲ್ಲೇ ಇರಬೇಕು. ಹಾಗಾಗಿ ನಾವು ಮಸಾಲ ಗ್ರೇವಿ ಅಂತಲೇ ಮಾಡ್ತಿರೋದು. ಇದನ್ನು ಈ ಥರ ಮಾಡಿಬಿಟ್ಟು ರೆಡಿ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಇದರಿಂದ ಒಂದು ಮಿನಿಮಮ್ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಬೇಯಬೇಕಿಲ್ಲ. ಬೆಂದಾದ ನಂತರ ಈ ಥರ ನೋಡಿ, ಈ ಥರ ಎಷ್ಟು ನೀಟಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಿ, ಅರೋಮ ಮಾತ್ರ ಸಕ್ಕತ್ ಸ್ಮೆಲ್ ಗಮ್ಮಂತ ಇರುತ್ತೆ ಮನೆಯೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನನ್ನ ಮಗಂಗೆ ಲಂಚ್ ಸಹ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಟೈಮ್ ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ಟೈಮ್ ಎಷ್ಟು ಬೇಗ ಮಾಡೋಕ್ಕೋದ್ರೂ ಆಗೋದಿಲ್ಲ. ವಿಡಿಯೋ ಮಾಡ್ಕೊಂಡು ಮಾಡೋದಂದರೆ ತುಂಬ ರಿಸ್ಕೇ ಮಾಡೋದಲ್ವಾ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ಮಾಡ್ಕೊಳ್ಳಿ. ನಾನು ಹಾಗಾಗಿ ನಿಮಗೆ ತೋರಿಸೋಣ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ವೈಟ್ ರೈಸ್ ಜೊತೆ ಈ ಗ್ರೇವಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನನಗೆ ಗ್ರೇವಿ ರೆಡಿ ಆಯಿತು. ಕ್ಯಾಬೇಜ್ ಮಸಾಲ ಗ್ರೇವಿ ರೆಡಿ. ಈಗ ಅನ್ನ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸತಿ ಟ್ರೈ ಮಾಡಿ ನೋಡಿ, ಓಕೆನಾ? ವೆರಿ ಟೇಸ್ಟಿ. ಮತ್ತೊಮ್ಮೆ